ಹತ್ರ ಇದ್ದೀವಿ. ಬಿಸಿಲು ಮಾತ್ರ ಸಖತ್ತಾಗಿದೆ. ಸೊ ಹಂಗಾಗಿ ಎಲ್ಲ ಸನ್ಸ್ಕ್ರೀನ್ ಲೋಷನ್ ಎಲ್ಲ ಹಚ್ಕೊಂಡು ರೆಡಿಯಾಗಿ ಈ ಡೆಸರ್ಟ್ನಲ್ಲಿ ಪೆಟ್ರಾ ನೋಡ್ಲಿಕ್ಕೆ ರೆಡಿ ಆಗೋಣ. ಸೊ ಸುಯೋಗ್, ಆರ್ ಯು ರೆಡಿ? Yes, I'm ready. With the sunscreen. Yes, with yes, goggles yes. and the caps. Yeah. So I also ಅವ್ರ ಹತ್ರನೇ ನಾನು ಒಂದು ಸ್ವಲ್ಪ ಸನ್ಸ್ಕ್ರೀನ್ ಲೋಷನ್ ಇಸ್ಕೊಂಡು ಮುಖಕ್ಕೆ ಒಂದು ಸ್ವಲ್ಪ ಹಚ್ಕೊಳ್ತೀನಿ. ಹಚ್ಕೊಂಡು ಲೆಟ್ಸ್ ಸಿ ಹೌ ದ ಡೇ ವಿಲ್ ಬಿ. ಸ್ನೇಹಿತರೆ, ಇಲ್ಲೆಲ್ಲ ಒಂಥರ ಮರಳಿನ ಗುಡ್ಡಗಳನ್ನು ನೋಡ್ಬೋದು. ಸೊ ಏನು ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಆಗಿರೋಂಥ ಹಿಲ್ಸ್ ಅಲ್ಲ, ಇದು ಫಾಸ್ಫೇಟ್ ಮೈನಿಂಗಿಗೆ ಅಂತ ಹೇಳಿ ಅಗದು ಗುಡ್ಡೆ ಹಾಕಿರೋಂಥ ಮಣ್ಣು. ಸೊ ಫಾಸ್ಫೇಟ್ ಮೈನಿಂಗ್ ಇಲ್ಲಿ ತುಂಬ ನಡೆಯುತ್ತೆ. ಸೊ ದಿಸ್ ಈಸ್ ವಾಟ್. ಆಮೇಲೆ ಈ ರೋಡ್ ನಾವು ಏನು ಹೋಗ್ತಾ ಇದ್ದೀವಿ, ಜೋರ್ಡನ್ ನಾರ್ತ್ ಮತ್ತು ಸೌತನ್ನು ಕನೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿರೋ ಡೆಸರ್ಟ್ ವೇ. ಸೊ ಒನ್ ಆಫ್ ದ ಶಾರ್ಟೆಸ್ಟ್ ಲಿಂಕ್ ರೋಡ್ ಬಿಟ್ವೀನ್ ಸೌತ್ ಮತ್ತು ನಾರ್ತ್ ಜೋರ್ಡನ್ ಅಂತ ಹೇಳಿದ್ರೆ ಈ ಡೆಸರ್ಟ್ ವೇ ಅಂತ ಹೇಳ್ಬೋದು. ಇಲ್ಲಿ ಸಿಟಿ ನೋಡಿ, ಸೊ ಸಣ್ಣ ಮನೆಗಳು ಅಲ್ಲಲ್ಲಿದೆ. ಪೂರ್ವ ಡೆಸರ್ಟಲ್ಲಿ ಇಲ್ಲೊಂದು ಹಳ್ಳಿ. ಸೊ ನಾವು ಆಲ್ಮೋಸ್ಟ್ ಇವಾಗ ಪೆಟ್ರಾ ಸಿಟಿಗೆ ಬಂದಿದ್ದೀವಿ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಪೆಟ್ರಾ ಸಿಟಿ ವ್ಯೂ ಕಾಣುತ್ತೆ. ಅದ್ರ ಜೊತೆಗೆ ಇಲ್ಲಿ ಪೆಟ್ರಾ ಮೌಂಟೇನ್ಸ್, ಏನು ಪೆಟ್ರಾ ರಾಕ್ಸ್ ನಾವು ನೋಡ್ತೀವಲ್ಲ ಆ ಮೌಂಟೇನ್ಸ್ ಇಲ್ಲಿಂದನೇ ಕಾಣಿಸ್ತಾ ಇದೆ ನೋಡಿ. ಸೊ ನಾವಿವಾಗ ಪೆಟ್ರಾ ರಾಕ್ ಹತ್ರ ಹೋಗ್ಬೇಕು ಆ್ಯಕ್ಚುಲಿ. India? Yeah. You're welcome. Thank you. Very nice people. Thank you. Good to hear. Welcome to Petra. Thank you so much. Please. Yeah. This is the ticket price. ಸೊ ಇಲ್ಲಿಂದ ನಾವು ಇವಾಗ ಟಿಕೆಟ್ ತೊಗೊಂಡು. Have a nice day. Thank you so much. See, we have a Petra ticket. So 1 day overnight ticket. So you can see the Petra ticket. ನಾವಿವಾಗ ಪೆಟ್ರಾ ನೋಡ್ಲಿಕ್ಕೆ ಹೋಗೋಣ. ಸೊ ಯು ಕ್ಯಾನ್ ಸಿ ದ ಪೆಟ್ರಾ ಎಂಟ್ರೆನ್ಸ್ ಓವರ್ ದೇರ್. ಸೊ ಇದೆ ಈ ರೋಡಲ್ಲಿ ಈಗ ಆಲ್ಮೋಸ್ಟ್ ನಾವು 3.5 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಸೊ ಯು ಕ್ಯಾನ್ ಸಿ, ಅಂದರೆ ಇಲ್ಲೆಲ್ಲ ಏನೆಲ್ಲ ಪ್ಲೇಸಸ್ ಇದೆ ಅಂತ ಹೇಳಿ ಹಾಕಿದ್ದಾರೆ. ಮೇಯ್ನ್ ಅಂತ ಹೇಳಿದ್ರೆ ಇದೆ ಟ್ರೆಜರಿ ಅಲ್ ಖಜಾನ. ಅದು ಬಿಟ್ಟರೆ ಇದೊಂದು ಥಿಯೇಟರ್ ಇದೆ, ಮೇಯ್ನ್ ಥಿಯೇಟರು. ಸೊ ಇವನ್ನೆಲ್ಲ ಇವಾಗ ನಾವು ಹೋಗ್ತಾ ರೋಡಲ್ಲಿ ಏನೇನಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಲೆಟ್ಸ್ ರೆಡಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಪೆಟ್ರಾ ವಿತ್ ಯು ಗೈಸ್. ಇವಾಗ ಸಣ್ಣ ಶಾಪಿಂಗ್ ಸೆಂಟರ್ಗಳು ಇದೆ. ಸೊ ಇದನ್ನೆಲ್ಲ ನಾವಿವಾಗ ನೋಡಿಕೊಂಡು ಸ್ಕಾರ್ಫ್ಸ್, ಅಂದರೆ ಜೋರ್ಡಾನಿಯನ್ ಸ್ಕಾರ್ಫ್ಸ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ. ಸೊ ಇದನ್ನು ತಗೊಂಡು ಈಗ ನಾವು ಹೋಗ್ಬೋದು. ಟಿಕೆಟ್ ಚೆಕ್ಕಿಂಗ್ ಇದೆ. ಸೊ ಈಗ ನಾವು ಇದನ್ನು ಟಿಕೆಟನ್ನು ಚೆಕ್ ಮಾಡಿಸ್ಕೊಂಡು ಒಳಗಡೆ ಹೋಗಬೇಕು. ಸೊ ಇದು ಇವಾಗ ನಾವು ಪೆಟ್ರಾ ಹೋಗೋದಕ್ಕೆ ದಾರಿ. ಸೊ ಹಿಂದಿನ ಕಾಲದಲ್ಲಿ ಇದೇ ಥರನೇ ಬೆಟ್ಟ ಗುಡ್ಡಗಳ ನಡುವೆ ಹೋಗ್ತಾಯಿದ್ರು. ನಾವು ಇವಾಗ ಇದೇ ರೋಡಲ್ಲಿ ಹೋಗೋಣ ಮುಂದೆ. ಇಲ್ಲಿ ವಯಸ್ಸಾದವ್ರಿಗೆ ಅಕಸ್ಮಾತ್ ಹೋಗ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಇವಾಗ ವೈಷ್ಣೋದೇವಿ, ಕೇದಾರ್ನಾಥ್, ಬದ್ರಿನಾಥ್ ಹೋಗುವಾಗ ಯಾವ ಥರ ಕುದುರೆ ವ್ಯವಸ್ಥೆ ಇರುತ್ತೆ ಅದೇ ಥರನೇ ಇಲ್ಲೂ ಕುದುರೆಗಳ ವ್ಯವಸ್ಥೆ ಇದೆ. ಸೊ ನಾವು ಇಲ್ಲಿ ಕುದುರೆಗಳನ್ನು ತೊಗೊಂಡು ಬೇಕಿದ್ದರೆ ಪೆಟ್ರಾ ಈ ಏನು ಸೈಟ್ ಇದೆ ಅಲ್ಲಿ ಹೋಗ್ಬೋದು. ಹೋಗ್ತಾ ಇರೋದು ಇಲ್ಲಿ ಅಂತ ಹೇಳಿದ್ರೆ ಪ್ರಪಂಚದ ಒಂದು ಅದ್ಭುತ, 7 ಅದ್ಭುತ ಏನು ಇದೆಯಾ ಅದರಲ್ಲಿ 7 ಅದ್ಭುತದಲ್ಲಿ ಒಂದು ಅದ್ಭುತ ಈ ಪೆಟ್ರಾದ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್. ಸೊ ಅಲ್ಲಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸೊ ನಾವು ಈ ಬಾದಾಮಿ ಮತ್ತು ನಾಸಿಕ್ಕು, ಎಲ್ಲೋರ, ಅಜಂತಾದಲ್ಲಿ ಏನು ರಾಕ್ ಕಟ್ ಗುಹಾಂತರ ದೇವಾಲಯಗಳನ್ನು ನೋಡ್ತೀವಿ, ಅದೇ ತರಹದ ಗುಹಾಂತರ ದೇವಾಲಯಗಳು ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇದು ಒಂಥರ ಕಲ್ಲನ್ನು ಕಟ್ ಮಾಡಿರುವಂತಹ ಗುಹಾಂತರ ದೇವಾಲಯಗಳ ಥರ. ಇಲ್ಲಿ ನೋಡಿ, ಇದೆಲ್ಲ ಗುಹಾಂತರ ದೇವಾಲಯಗಳು. ಸೊ ಇದೇ ತರಹ ಇಡೀ ಬೆಟ್ಟವನ್ನು ಕೊರೆದು ಅಲ್ಲಲ್ಲಿ
ಗುಹಾಂತರ ದೇವಾಲಯ ಕುದುರೆ ಮೇಲೂ ಕೂಡ ಹೋಗ್ಬೋದು. ಈ ಥರ ನಡ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕುದುರೆಗಳು ಕೂಡ ಇದೆ. ಕುದುರೆಗಳನ್ನು ಬಳಸಿ ಕೂಡ ನಾವು ಸಿಟಿ ಸೆಂಟರ್, ಪೆಟ್ರಾ ಸಿಟಿ ಸೆಂಟರಿಗೆ ಇಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಆ್ಯಕ್ಚುಲಿ ವಾಟರ್ ಚಾನಲ್, ದ ಟನಲ್. ಸೊ ನೀರು ಇಲ್ಲಿ ಹರಿಲಿಕ್ಕೆ ಮಾಡಿರೋಂತಹ ಈ ಜಾಗ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲಿ, ಅಂದರೆ ಆಗಿನ ಕಾಲ ಅಂತ ಹೇಳಿದ್ರೆ ಸುಮಾರು 7000 ವರ್ಷ ಕ್ರಿಸ್ತ ಪೂರ್ವ. ಸೊ ಹಾಗೆ ಈ ಥರ ಮಾಡಿದ್ದಾರೆ ಟನಲ್ ನೀರಿಗೆ ಅಂತ ಹೇಳಿದ್ರೆ. वाटर टनल है ना? ये टनल क्यों बनाया उन्होंने? फ्लूड से हाँ वही है, मतलब से हाँ, बचने के लिए, वो पानी को ये हो जाने के लिए. so water diverted through this tunnel help to supply the Nymphaeum inside the city. ನೀವು एक बार बोलो. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು ಆ್ಯಕ್ಚುಲಿ ಇಲ್ಲೇನು ಅಂದರೆ ಪೆಟ್ರಾ ಏನಕ್ಕೆ ಮೇಯ್ನ್ ಫೇಮಸ್ ಅಂತ ಹೇಳಿದ್ರೆ ರಾಕ್ ಕಟ್ ಟೆಂಪಲ್ಸು ಅಲ್ಲಲ್ಲಿ ಕಾಣಿಸ್ತಾ ಇರೋದು. ಸೊ ಅದ್ರ ಜೊತೆಗೆ ವಾಟರ್ ಟನಲ್. ಸೊ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಪ್ರವಾಹ ಬಂತು ಹೇಳಿದ್ರೆ ಉಳ್ಕೊಳ್ಳೋದು ತುಂಬ ಕಷ್ಟ. ಯಾಕೆ ಹೇಳಿದ್ರೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗೋ ಸಾಧ್ಯತೆಗಳಿರುತ್ತೆ. ಸುಮಾರು ಕ್ರಿಸ್ತ ಪೂರ್ವ 7000ದಲ್ಲಿ ನೀರನ್ನು ಡೈವರ್ಟ್ ಮಾಡಲಿಕ್ಕೆ, ಅಂದರೆ ಸಿಟಿ ಒಳಗಡೆ, ಸಿಟಿ ಸೆಂಟರಲ್ಲಿ ನೀರು ಬರಬಾರ್ದು ಅಂತ ಹೇಳಿ, ಆ ನೀರು ಇಲ್ಲಿ ಎಲ್ಲೂ ಬಂದು ಪ್ರವಾಹ ಆಗಬಾರ್ದು ಅಂತ ಹೇಳಿ ಈ ತರಹದ ಟನಲನ್ನು ಸಿಟಿ ಹೊರಗಡೆ ಸೃಷ್ಟಿ ಮಾಡಿರೋದು. ಸೊ ಎರಡೂ ಕಡೆ ಸಿಟಿ ಸೆಂಟರಲ್ಲಿ ಈ ಥರದ ಟನಲ್ ಇದೆ. ಆ ನದಿ ನೀರು ಇಲ್ಲಿಂದ ಕೊಚ್ಕೊಂಡು ಹೋಗಿ ಇನ್ನೊಂದು ಸಿಟಿಯನ್ನು ತಲುಪೋದು. ಎಷ್ಟು ಸುಂದರವಾದ ವ್ಯವಸ್ಥೆ. ಇದಕ್ಕೆ ವಾಟರ್ ಡಕ್ಟಿಗೆ ಇದು ತುಂಬ ಫೇಮಸ್ ಆದಂತಹ ಜಾಗ. ಸೊ ಬನ್ನಿ, ಇನ್ನೂ ಏನೆಲ್ಲ ಕೌತುಕಗಳು ನಮಗಾಗಿ ಕಾಯ್ತಾ ಇದೆ ನೋಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದನ್ನು ಸಿಕ್ ಅಂತ ಹೇಳ್ತಾರೆ. SIQ, ಸಿಕ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿರ್ತಕ್ಕಂತಹ ಬೆಟ್ಟಗಳನ್ನು ಕಡಿದು ಒಂದು ನ್ಯಾರೋ ರೋಡನ್ನು ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನು ವೈರಿಗಳಿಂದ ರಕ್ಷಿಸ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಯಾಕೆ ಹೇಳಿದ್ರೆ ಯಾರೇ ಹೊರಗಡೆಯಿಂದ ಫಾರಿನರ್ಸ್ ಬಂದ್ರೂ ಇದೇ ಒಂಥರ ನ್ಯಾರೋ ರೋಡಲ್ಲೇ ಹೋಗಬೇಕಾಗತ್ತೆ. ಹಾಗಾಗಿ ವೈರಿಗಳ ಆಕ್ರಮಣದಿಂದ ರಕ್ಷಿಸ್ಕೊಳ್ಬಹುದು. ಇನ್ನೊಂದೇನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದನ್ನ ರಚನೆ, ಇದು ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಕಿಲೋಮೀಟ್ರಷ್ಟು ದೂರ ಇದೆ. ಸೊ ಬನ್ನಿ ಹೋಗೋಣ. ಹಾಯ್, ಥ್ಯಾಂಕ್ ಯು. ಸೊ ನಾವು ಈಗ ಸಿಕ್ ಒಳಗಡೆ ಹೋಗ್ತಾ ಇದ್ದೀವಿ. ಸಿಕ್ ಅಂತ ಹೇಳಿದ್ರೆ ಇದೆ ನ್ಯಾರೋ ಪ್ಯಾಸೇಜ್. ಆ್ಯಕ್ಚುಲಿ ಒಂದು ದೊಡ್ಡ ಪರ್ವತವನ್ನು ನ್ಯಾಚುರಲ್ ಆಗಿ ಕಡಿದು ಒಂದು ರಸ್ತೆಯನ್ನು ಮಾಡಿ ಆಗಿನ ಕಾಲದಲ್ಲಿ ಜನ ಬಳಸ್ತಾ ಇದ್ರು ಇದನ್ನು. ಸೊ ಈ ಒಂದು ಕಡಿದಾದ ದಾರಿಯ ಮೂಲಕ ನಾವು ಹೋದರೆ ನಾವಿವಾಗ ಮೇಯ್ನ್ ಸಿಟಿ ಸೆಂಟರನ್ನು ರೀಚ್ ಆಗ್ತೀವಿ. ನಾವಿವಾಗ ಪೆಟ್ರಾ ನೋಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ನಾವಿವಾಗ 4 ಕಿಲೋಮೀಟ್ರ್ ನಡಿಬೇಕು. ಸೊ ಈ ರೋಡ್ ಏನು ಅಂತ ಹೇಳಿದ್ರೆ ಸಿಕ್ಕು. ಸೊ ಹಿಂದಿನ ಕಾಲದಲ್ಲಿ ಇದರ ಇತಿಹಾಸ ನೋಡ್ಕೊಳ್ತಾ ಹೋದರೆ ನಮಗೆ ಗ್ರೀಕರ ಕಾಲದಿಂದ ಹಿಡಿದು ರೋಮನರ ಕಾಲದವರೆಗೆ ಇತ್ತೀಚಿನ 21ನೇ ಶತಮಾನದವರೆಗೂ ಕೂಡ ಇದರದ್ದು ಇಂಪ್ರೂವ್ಮೆಂಟು ಅಥವಾ ರಿನೋವೇಷನ್ ನಡೀತಾನೆ ಬಂದಿದೆ. ಸೊ ಅಂದರೆ ಏನು ಹೇಳಿದ್ರೆ ನೆಬಟೆನ್ಸ್ ಅನ್ನೋಂತಹ ಒಂದು ಸಮುದಾಯ ಈ ಜಾಗದಲ್ಲಿ ನೆಲೆಸ್ತಾ ಇತ್ತು. ಸೊ ನಾವಿಲ್ಲಿ ನೋಡ್ಬೋದು ಎಷ್ಟು ಕಡಿದಾದ ದಾರಿ ಇದು ಅಂತ. ಸೊ ಈ ದಾರಿಯ ಮೂಲಕ ನಾವು ಹೀಗೆ ಪಾಸ್ ಆಗಬೇಕು. ಈ ರೋಡ್ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಪೆಟ್ರಾದ ಮೇಯ್ನ್ ಸ್ಟೇಷನ್, ನಾವು ಏನಂತ ಹೇಳ್ತೀವಲ್ಲ, ಅಂದರೆ ಮೇಯ್ನ್ ವ್ಯೂ ಪಾಯಿಂಟು, ಆ ವ್ಯೂ ಪಾಯಿಂಟ್ಗೆ ನಮ್ಮನ್ನು ನಾವು خلاص الله يسلمك، خلاص راح نمشي عليك سنة. بنمشي من العقبة؟ والله بالله عليك.
ಈ ಜಾಗ ಎಷ್ಟು ನ್ಯಾಚುರಲ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಮಾತಾಡಿದ್ದು ಕೂಡ ತುಂಬ ಎಕೋ ಆಗುತ್ತೆ. ಯಾರು ಹಿಂದಿನ ಕಾಲದಲ್ಲಿ ಈ ವೈರಿಗಳು ಬಂದರು ಅಂತ ಹೇಳಿದ್ರೆ ತುಂಬ ಎಕೋ ಆಗಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು, ಆ ಲೆವೆಲ್ಗೆ ಇದನ್ನು ಮಾಡಿದ್ದಾರೆ. ಸೊ ನಾವು ಈ ಒಂದು ಸಿಕ್ ಅನ್ನುವಂತಹ ಜಾಗದಿಂದ ಇದೇ ಥರ ನಡ್ಕೊಂಡು ಮುಂದೆ ಹೋದರೆ ನಮಗೆ ಪೆಟ್ರಾ ಮೇನ್ ಅಟ್ರಾಕ್ಷನ್ ಅಲ್ ಖಜಾನಾ ಅಂದರೆ ಟ್ರೆಷರಿ ಸಿಗುತ್ತೆ. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಇದೇ ರೋಡಲ್ಲೇ ಹೀಗೆ ಮೂವ್ ಆಗೋಣ. ಅಲ್ ಖಜಾನಾ ನೋಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಪ್ರಕೃತಿಯ ಮಡಿಲಲ್ಲಿ ಇದು ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಆಗಿದೆ ಅಂತ ಹೇಳಿದ್ರೆ ನ್ಯಾಚುರಲ್ ಹ್ಯಾಬಿಟ್ ಅಂದರೆ ನ್ಯಾಚುರಲ್ಲಾಗಿ ಆಗಿರುವಂತಹ ಜಾಗ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಕಡಿದಾದ ದಾರಿ ಇದು ಬೆಟ್ಟದಲ್ಲಿ. ಸೊ ಇದನ್ನೆಲ್ಲ ದಾಟ್ಕೊಂಡು ನಾವು ಈ ರೋಡಲ್ಲಿ ಹೀಗೆ ಈ ದಾರಿಯಲ್ಲಿ ಮುಖಾಂತರ ಹೋದರೆ ನಮಗೆ ಈಗ ಅಲ್ ಖಜಾನಾ ಸಿಗುತ್ತೆ. ಸೊ ಅಲ್ ಖಜಾನಾ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈಗ ನಾವೆಲ್ಲ ಬ್ಯಾಂಕ್ಗಳು ಅಂತ ನಾವೇನು ಹೇಳ್ತೀವಿ ಆ ತರಹದ ಒಂದು ಬ್ಯಾಂಕ್. ಸೊ ಹಿಂದಿನ ಕಾಲದಲ್ಲಿ ಬ್ಯಾಂಕ್ ವ್ಯವಸ್ಥೆ ಸ್ನೇಹಿತರೆ, ನೀವೆಲ್ಲ ಇವತ್ತು ವಿಶ್ವದ 1ನೇ ಅಂದರೆ 7 ಅದ್ಭುತಗಳಲ್ಲಿ ಒಂದು ಅದ್ಭುತವಾದಂತಹ ಪೆಟ್ರಾ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿದೆ. ಇಂತಹ ಕಡಿದಾದ ದಾರಿಯ ಮೂಲಕ ನಾವು ಈಗ ಟ್ರೆಷರರಿಗೆ ಅಲ್ ಖಜಾನಾ ಅನ್ನೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ನೋಡೋಣ. ಸ್ನೇಹಿತರೆ, ನಾವು ಈ ಪೆಟ್ರಾಗೆ ರೋಸ್ ಸಿಟಿ ಅಂತಲೂ ಕರೀತಾರೆ. ರೋಸ್ ಸಿಟಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ನೀವಿಲ್ಲಿ ನೋಡಬಹುದು ಇಲ್ಲಿರುವಂತಹ ಎಲ್ಲ ಕಲ್ಲುಗಳು ಯಾವ ಕಲರಲ್ಲಿದೆ ಅಂತ ಹೇಳಿ. ಇದು ಒಂದು ರೀತಿಯ ಕೆಂಪು ಅಂದರೆ ರೋಸ್ ಕಲರಲ್ಲಿರುವಂತಹ ರೋಸ್ ಅಂದರೆ ಕೆಂಪು ಬಣ್ಣದಲ್ಲಿರ್ತಕ್ಕಂತಹ ಸ್ಯಾಂಡ್ಸ್ಟೋನು. ಇಡೀ ಪೆಟ್ರಾ ಸಿಟಿ ಈ ತರಹದ ರೋಸ್ ಕಲರಲ್ಲಿರುವಂತಹ ಕಲ್ಲುಗಳಿಂದ ಕೂಡಿರೋದ್ರಿಂದ ಅಥವಾ ಪರ್ವತಗಳಿಂದ ಕೂಡಿರೋದ್ರಿಂದ ಈ ಪೆಟ್ರಾ ಸಿಟಿಯನ್ನು ರೋಸ್ ಸಿಟಿ ಅಂತಲೂ ಕರೀತಾರೆ. ಇಲ್ಲೆಲ್ಲ ನೋಡಿ ಎಷ್ಟು ಕೆಂಪುದಾದ ಕಲ್ಲುಗಳಿದೆ. ಸೊ ಇಲ್ಲಿ ನೋಡಿ, ಹತ್ತಿರದಲ್ಲಿ ನೋಡಿದ್ರೆ ನಿಮಗೆ ಪೂರ್ತಿ ರೋಸ್ ಕಲರ್ದು. ಸ್ನೇಹಿತರೆ, ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಇದನ್ನು ಸಿಕ್ ಅಂತ ನಾನು ಹೇಳಿದೆ. ಸೊ ಇದು ಫುಲ್ಲು ಬರೀ ಬೆಟ್ಟಗಳೇ ಇರೋದು. ಸೊ ಏನಾದರೂ ಪ್ರವಾಹ ಬಂತು ಹೇಳಿದ್ರೆ ಅಥವಾ ಮಳೆ ಆಯಿತು ಅಂತ ಹೇಳಿದ್ರೆ ಇಲ್ಲೆಲ್ಲ ಅಂದರೆ ಪ್ರವಾಹ ಉಕ್ಕಿ ಹರಿಯುತ್ತೆ. ಸೊ ಜನರು ಓಡಾಡಲಿಕ್ಕಾಗೋದಿಲ್ಲ. ಸೊ ಈ ಪೆಟ್ರಾ ಏನಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಟೆಕ್ನಾಲಜಿ ಅಥವಾ ಇನೋವೇಷನ್ ಅಂದರೆ ಆಗಿನ ಕಾಲದಲ್ಲೇ ಯಾವ ತರಹ ಇಲ್ಲಿ ಇದನ್ನು ಮಾಡಿದರು ಅಂತ. ಇಲ್ಲಿ ನೀವು ನೋಡ್ಬೋದು ವಾಟರ್ ಡಕ್ಟ್ ಅಂದರೆ ನೀರು ಮಳೆ ಬಂತು ಹೇಳಿದ್ರೆ ಮಳೆ ನೀರು ಇಲ್ಲಿಂದ ಹರಿಲಿಕ್ಕೋಸ್ಕರ ಅಂತ ಮಾಡಿರುವಂತಹ ಒಂದು ಚರಂಡಿ ತರಹದ ಮಾರ್ಗ ಅಂದರೆ ವಾಟರ್ ಡಕ್ಟ್ ಅಂತ ನಾವೇನು ಕರಿತೀವಿ ಅದನ್ನು ಈ ಎರಡೂ ಜಾಗಗಳಲ್ಲಿ ಎಷ್ಟು ಕಡಿದಾದ ದಾರಿಯಲ್ಲಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಸೊ ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಇರುವಂತಹದ್ದು ನೀರನ್ನು ಹರಿಸಲಿಕ್ಕೆ ಅಥವಾ ನೀರು ಮಳೆ ನೀರು ಬಂದಾಗ ಇಲ್ಲಿ ಹರಿಲಿಕ್ಕೆ ಅಂತ ಮಾಡಿರುವಂತಹ ಒಂದು ಮಾರ್ಗ ಆ್ಯಕ್ಚುಲಿ. ಸೊ ಇದೇ ರೀತಿ ಈ ವಾಟರ್ ಡಕ್ಟ್ ಮೂಲಕ ನೀರನ್ನು ಹರಿಸಿ ಈ ಜಾಗದಲ್ಲಿ ನಾವೇನು ಓಡಾಡ್ತೀವಲ್ಲ ಈ ಪ್ಯಾಸೇಜಲ್ಲಿ ಪ್ರವಾಹ ಆಗದೇ ಇರೋ ತರಹ ತಡೆಯುವಂತಹ ಒಂದು ಕೆಲಸವನ್ನು ಆಗಿನ ಕಾಲದಲ್ಲಿ ಮಾಡಿದರು ಅಂತ ಹೇಳಿದ್ರೆ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು ನಾವು. ಸೊ ನಾವು ಈ ಸಿಕ್ ಮೂಲಕ ನಾವು ಇವಾಗ ಈ ತರಹ ವಾಕ್ ಮಾಡ್ತಾ ಹೋದರೆ ನಮಗೆ ಸಿಗುವ ದಾರಿ ಅಥವಾ ಸಿಗುವಂಥ ಫಸ್ಟ್ ಪ್ಲೇಸೇ ಅಲ್ ಖಜಾನಾ. ಸೊ ಇಲ್ಲಿ ನೋಡಿ ಎಷ್ಟು ಎತ್ತರಕ್ಕಿದೆ ಈ ಬೆಟ್ಟ. ನಾವೇನು ವಾಟರ್ ಹಾರ್ವೆಸ್ಟ್ ಸಿಸ್ಟಮ್ ಅಂತೀವಲ್ಲ ಆ ತರಹದ ವಾಟರ್ ಹಾರ್ವೆಸ್ಟ್ ಸಿಸ್ಟಮನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಬೆಟ್ಟದಿಂದ ಬಂದಂತಹ ನೀರು ಪೂರ್ತಿ ಈ ರಸ್ತೆಗೆ ಬರದಲೇ ಈ ಪಕ್ಕದಲ್ಲಿರ್ತಕ್ಕಂತಹ ಚಾನಲ್ ಮೂಲಕ ಸಿಟಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿರ್ತಾರೆ. ನಾವು ಈ ಸಿಕ್ ಮೂಲಕ ಆಲ್ಮೋಸ್ಟ್ 1.5 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದ್ವಿ. ಸೊ 1.5 ಕಿಲೋಮೀಟರ್ಗಳಷ್ಟು ದೂರ ಈ ಕಡಿದಾದ ಅಂದರೆ ಎರಡು ಬೆಟ್ಟಗಳ ನಡುವೆ ನ್ಯಾಚುರಲ್ ಆಗಿರ್ತಕ್ಕಂತಹ ಕಡಿದಾದ ದಾರಿಯ ಮೂಲಕ ನಾವು ಬಂದರೆ ನಮಗೆ ಈಗ ಸಿಗುವಂಥದ್ದೇ ಅಲ್ ಖಜಾನಾ. ಸೊ ಅಲ್ ಖಜಾನಾ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ನಾವು ಟ್ರೆಷರ್ ಅಂತ ಹೇಳ್ಬೋದು, ಟ್ರೆಷರಿ. ಸೊ ಇಲ್ಲಿ ನೋಡಬಹುದು ಇದೇ ಪೆಟ್ರಾದ ಮೇನ್ ಅಟ್ರಾಕ್ಷನ್. ನಾವು ಇಲ್ಲಿ
ನೋಡ್ತಾ ಇರೋಂತಹ ಜಾಗ ಅಂತ ಹೇಳಿದ್ರೆ ಪೆಟ್ರಾದ ಗ್ರೇಟ್ ಟೆಂಪಲ್ ಕಾಂಪ್ಲೆಕ್ಸ್. ಗ್ರೇಟ್ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಇಡೀ ಪೆಟ್ರಾದಲ್ಲಿ ಇರ್ತಕ್ಕಂತಹ ಒಂದು ಭವ್ಯವಾದ ದೇವಸ್ಥಾನದ ಸಮುದಾಯ ಅಂತ ಹೇಳ್ಬೋದು. ಅಲ್ಲಿ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸುಮಾರು 66 ಕಂಬಗಳು ಈ ರೀತಿ ಇತ್ತು. ಸೊ ನಾವು ಈ ದೇವಸ್ಥಾನವನ್ನು ಕೂಡ ಹತ್ತಬಹುದು, ಅಂದರೆ ದೇವಸ್ಥಾನದ ಹತ್ರ ಹೋಗ್ಬೋದು. ಬನ್ನಿ ಇಲ್ಲಿ ಹೋಗಿ ನೋಡೋಣ. ಸೊ ಇಲ್ಲಿ ಅಂದರೆ ಕ್ರಿಸ್ತ ಶಕ 25ರಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ದೇವಸ್ಥಾನ ಇದು. ಈಗಲೂ ಕೂಡ ಇದರ ಒಂದೊಂದು ಕಂಬಗಳು ಹಾಗೆ ಅಂದರೆ ಸ್ತಬ್ಧವಾಗಿ ನಿಂತಿದ್ದಾವೆ ಅಂತ ಹೇಳಿದ್ರೆ ಯಾವ ಲೆವೆಲ್ಲಿಗಿತ್ತು ನೋಡಿ. ಅದ್ರ ಜೊತೆಗೆ ದೇವಸ್ಥಾನದ ಆವರಣ ನೋಡಿ, ಇದು ಫುಲ್ಲು ಓಪನ್ ಏರ್ ಥಿಯೇಟ್ರ್ ಥರ, ಅಂದರೆ ಓಪನ್ ಟೆಂಪಲ್ ಕಾಂಪ್ಲೆಕ್ಸು. ನಮಗಿಲ್ಲಿ ಏನು ಕಾಣಿಸ್ತಾ ಇದೆ, ಈ ಸುತ್ತ ಕಾಣಿಸ್ತಾ ಇರೋಂಥದ್ದು ಸುಮಾರು 66 ಕಂಬಗಳು ಇದ್ದಾವೆ. ಸೊ ಇಲ್ಲಿ 2 ಬೇಸ್ಮೆಂಟ್ ಇದೆ, ಅಂದರೆ 2 ಸ್ತರಗಳಿದ್ದಾವೆ. ಇಲ್ಲಿ ನಾವೇನು ನಿಂತಿದ್ದೀವಿ ಇದು ಮೊದಲನೇ ಸ್ತರ. ಈ ಸ್ತರವನ್ನು ದಾಟಿ ಮತ್ತೆ ಇಲ್ಲೇನು ಮೆಟ್ಲುಗಳು ಕಾಣಿಸ್ತಾ ಇದೆ, ಈ ಮೆಟ್ಲುಗಳನ್ನು ಹತ್ಕೊಂಡು ಮೇಲೆ ಹೋದರೆ ಇನ್ನೊಂದು ಸ್ತರ ಕಾಣುತ್ತೆ. ಸೊ ಇಲ್ಲಿ ದೇವಸ್ಥಾನ ನಮ್ಮ ಇಂಡಿಯಾದಲ್ಲಿ ಕಾಣಿಸೋ ಥರದ ದೇವಸ್ಥಾನದ ರಚನೆಯನ್ನೇ ನೋಡ್ಬೋದು ನಾವು. ದೇವಸ್ಥಾನದ ಮೊಗಸಾಲೆಗೆ ಬಂದ ತಕ್ಷಣ ಒಂದು ಪ್ರಾಂಗಣ ಇರುತ್ತೆ. ಆ ಪ್ರಾಂಗಣ ಆದ ತಕ್ಷಣವೇ ಮೇನ್ ಗುಡಿ ಇರುತ್ತೆ. ಸೊ ಅಲ್ಲಿ ಇರ್ತಕ್ಕಂಥದ್ದು ಗುಡಿ ಇರೋಂತಹ ಜಾಗ. ಮತ್ತು ಇಲ್ಲಿ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಏನು ದೇವಸ್ಥಾನದ ಕೋರ್ಟ್ ಅಂತೀವಲ್ಲ ಆ ತರಹದ ಜಾಗ ನೋಡ್ಬೋದು. ಎಷ್ಟು ಅದ್ಭುತವಾಗಿದೆ ಇದು. ಇದು ಗ್ರೇಟ್ ಟೆಂಪಲ್ ಕಾಂಪ್ಲೆಕ್ಸ್. ಬಿಸಿಲಂತೂ ಫುಲ್ಲು ಹೆವಿಯಾಗಿದೆ. ಈ ಬಿಸಿಲಲ್ಲಿ ಓಡಾಡ್ಕೊಂಡು ನೋಡೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಹೆವಿ ಟಫ್ ಜಾಬ್. ಇಲ್ಲೇನೋ ಬರೆದಿದ್ದಾರೆ, ಇದು ಅಂದರೆ ಇತ್ತೀಚೆಗೆ ಆರ್ಕಿಯಾಲಜಿಯವರು ಎಕ್ಸ್ಕವೇಷನ್ ಮಾಡಿ ಅಂದರೆ ಗುರುತಿಸಿರುವಂಥ ಜಾಗ. ಅಂದರೆ ಇಫ್ ದ ಗ್ರೇಟ್ ಟೆಂಪಲ್ ಈಸ್ 19 meter in height as we suppose it is, the temple would have stood some 34 meter above the colonnaded street. ಅಂದರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ದೇವಸ್ಥಾನ ಆಲ್ಮೋಸ್ಟ್ 19 ಮೀಟ್ರ್ ಎತ್ತರ ಇದೆ ಅಂತ ಹೇಳಿದ್ರೆ, ಆ ಕಾಲೋನೇಟೆಡ್ ಸ್ಟ್ರೀಟ್ ಏನಿದೆ ಅಲ್ಲಿಂದ ಎತ್ತರಕ್ಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 34 ಕಿಲೋಮೀಟ್ರು. ಅಂದರೆ ಎಷ್ಟು ಭವ್ಯವಾಗಿತ್ತು ಈ ಮಂದಿರ ಅಂತ ಹೇಳಿ ನಾವು ಕಲ್ಪಿಸ್ಕೋಬೇಕಷ್ಟೆ. ಇದೆಲ್ಲ ನಾನು ಅದೇ ಹೇಳಿದ ಹಾಗೆ, ನಾವು ಹಾಳು ಹಂಪಿಯನ್ನು ನಾವು ಯಾವ ರೀತಿ ವರ್ಣಿಸ್ತೀವಲ್ಲ, ಅಂದರೆ ಇದೊಂದು ಭವ್ಯೋಪೇತವಾಗಿತ್ತು ಅಂತ, ಅದೇ ತರಹ ಇದನ್ನು ಕೂಡ ಗತಕಾಲದ ಇತಿಹಾಸವನ್ನು ಮೆಲುಕು ಹಾಕಬೇಕು. ಮತ್ತು ಅದನ್ನು ನಾವು ಕಲ್ಪಿಸ್ಕೊಂಡು ಖುಷಿ ಪಡಬೇಕು ಮತ್ತು ಆನಂದಿಸಬೇಕು. ಆಮೇಲೆ ಇದರದ್ದು ಇಂಜಿನಿಯರಿಂಗ್ ಅಂದರೆ ಆರ್ಕಿಟೆಕ್ಚರನ್ನು ನಾವು ನೋಡೋದಾದರೆ, ಈ ಕಂಬಗಳನ್ನು ನಿಲ್ಲಿಸೋದು ಅಷ್ಟೇ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ನೆಲಹಾಸು, ಇದು ದೇವಸ್ಥಾನದ ನೆಲಹಾಸು. ಆ ನೆಲಹಾಸಿನಲ್ಲಿ ನಾವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈ ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ನೀರು ಹೋಗಲಿಕ್ಕೆ ನಮಗೆ ಕಾಣದೇ ಇಲ್ಲ. ಇಲ್ಲಿ ಒಂದು ಈ ರೀತಿಯಾದ ಒಂದು ಚರಂಡಿ ಇದೆ ಅಂತ. ಇದು ಆ್ಯಕ್ಚುಲಿ ನೀರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಲಿಕ್ಕೆ ನಾವು ಈಗ ಏನು ಪೈಪ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಲ್ಲ ಆ ಥರದ ಪೈಪ್ ಅಡ್ಜಸ್ಟ್ಮೆಂಟ್ ವ್ಯವಸ್ಥೆ. ಬಟ್ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಒಂದು ಅಂದರೆ ಇಂಜಿನಿಯರಿಂಗ್ ವರ್ಕ್ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಅದು ನಮಗೆ ಗೊತ್ತೇ ಆಗೋದಿಲ್ಲ. ಈ ನೆಲಹಾಸಿನ ಕೆಳಗಡೆ ಒಂದು ಅದ್ಭುತವಾದ ಚರಂಡಿ ವ್ಯವಸ್ಥೆ ಇದೆ ನೀರು ಹೋಗಲಿಕ್ಕೆ ಅಂತ ಹೇಳಿ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ವಸ್ತುಗಳನ್ನು ಗಮನಿಸೋದಾದರೆ ಇಲ್ಲಿ ನೋಡ್ಬೋದು. ಅಂದರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಸುಮಾರು ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ಏನು ಅಂದರೆ ಆ ದೇವಸ್ಥಾನದ ಕಂಬಗಳಲ್ಲಾಗಿರುವಂತಹ ಕೆತ್ತನೆಗಳಾಗಿರ್ಬೋದು, ಅಥವಾ ಈ ನಾವೇನು ತೋರಣಗಳು ಅಂತ ಹೇಳ್ತೀವಿ ಆ ಥರ ತೋರಣದ ಕೆತ್ತನೆಗಳಾಗಿರ್ಬೋದು. ಈ ರೀತಿ ಭೂಕಂಪದಲ್ಲಿ ಬಿದ್ದು ಹೋಗಿ ನಂತರ ಉಳಿದಿರಬಹುದಾದಂತಹ ಕೆಲವೊಂದು ಶಿಲೆಗಳ ಏನು ಪಳೆಯುಳಿಕೆ ಥರದ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಈ ಬೆಟ್ಟಗಳನ್ನು ನೋಡಿ, ಈ ಬೆಟ್ಟಗಳು ಯಾವ ಥರ ಇದೆ ಅಂತ ಹೇಳಿದ್ರೆ, ನ್ಯಾಚುರಲ್ ಗಾಳಿಗೆ ಇದೆಲ್ಲ ಸವಕಳಿಯಾಗಿ ಒಂದು ರೀತಿ ನಾವು ಲೇ ಲಡಾಖಲ್ಲಿ ನೋಡ್ತೀವಲ್ಲ ಆ ತರಹದ ರಚನೆ ನಮಗಿಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಎಷ್ಟು ಸುಂದರವಾದ ನ್ಯಾಚುರಲ್ ಕಾರ್ವಿಂಗ್ಸ್ ಅಂತಲೇ ಹೇಳ್ಬೋದು. ಇದು ನಾನು ಹೇಳಿದ ಹಾಗೆ ದೇವಸ್ಥಾನ ಮೇಯ್ನ್, ಅಂದರೆ ಪೆಟ್ರಾದ ಮೇಯ್ನ್ ದೇವಸ್ಥಾನ. ಆ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ನಾವು ನೋಡೋವಂಥದ್ದು ಮೆಟ್ಲುಗಳು ನಾವು ಹತ್ಕೊಂಬಂದ್ವಲ್ಲ,
ಅದನ್ನು ನಾವು ನೋಡಿದ್ರೆ ಇದು ಕನೆಕ್ಟ್ ಆಗೋದೇ ನಮ್ಮದು ರಾಜಬೀದಿಗೆ. ಇಲ್ಲಿ ಕಾಣಿಸ್ತಾ ಇರೋದೇ ರಾಜಬೀದಿ ಆ್ಯಕ್ಚುಲಿ. ಸೊ ಅಲ್ಲಿಂದ ಹಿಡಿದು ಹೀಗೆ ಈ ರಾಜಬೀದಿ ಇನ್ನೊಂದು ದಿಕ್ಕಿಗೆ ಕನೆಕ್ಟ್ ಆಗುತ್ತೆ, ಅಂದರೆ ಸಿಟಿ ಸೆಂಟರಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿರುವಂಥದ್ದು ಸಿಟಿ ಸೆಂಟರು. ಬನ್ನಿ ಸಿಟಿ ಸೆಂಟರಿಗೆ ಹೋಗಿ ನೋಡೋಣ ಅಲ್ಲಿ ಏನೆಲ್ಲ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ ಅಂತ ಹೇಳಿ. ಬಿಸಿಲು ತುಂಬಾ ಇದೆ. ಯಾವ ಲೆವೆಲ್ಲಿಗೆ ಬಿಸಿಲಿದೆ ಅಂತ ಹೇಳಿದ್ರೆ ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ. ನಾನೇನಾದರೂ ಈ ಕೂಲಿಂಗ್ ಗ್ಲಾಸ್ ತೆಗೆದುಬಿಟ್ಟೆ ಅಂತ ಹೇಳಿದ್ರೆ ಎಲ್ಲ ಕಡೆ ನನ್ನ ಕಣ್ಣು ಬಿಡ್ಲಿಕ್ಕಾಗದೆ ಅಷ್ಟು ಬ್ರೈಟ್ನೆಸ್ ಇದೆ. ಸೊ ಕಂಪಲ್ಸರಿ ಇಲ್ಲಿ ಒಳ್ಳೆ ಶೂ ಬೇಕು ಓಡಾಡಲಿಕ್ಕೆ. ಯಾಕೆ ಹೇಳಿದ್ರೆ ಇಲ್ಲಿ ಸುಮಾರು ಒಂದು 20 ಕಿಲೋಮೀಟ್ರ್ ಓಡಾಡಬೇಕಾಗತ್ತೆ, ಮೋರ್ ದ್ಯಾನ್ 20 ಕಿಲೋಮೀಟ್ರು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಬಿಸಿಲಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಒಂದು ಸಣ್ಣ ಛತ್ರಿ, ನೀರು ಇಟ್ಕೊಂಬರೋದು ತುಂಬ ಒಳ್ಳೆಯದು. ದೇವಸ್ಥಾನದ ಕೆತ್ತನೆಗಳು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾಜೂಕಾಗಿ ಕ್ರಿಸ್ತ ಶಕ 25ರಲ್ಲಿ ಈ ರೀತಿಯ ಒಂದು ಅದ್ಭುತ ಕಲಾಕೃತಿಗಳನ್ನು ಇಲ್ಲಿ ರಚಿಸಿದ್ರು, ದೇವಸ್ಥಾನಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ನಿಜಕ್ಕೂ ಖುಷಿಯಾಗತ್ತೆ. ಇಲ್ಲಿ ನೋಡಿ, ನಮ್ಮ ಭಾರತದಲ್ಲಿ ನಾವು ಯಾವ ದೇವಸ್ಥಾನಗಳ ಮೇಲೆ ಕೆತ್ತನೆಗಳನ್ನು ನೋಡ್ತೀವಿ ಅದೇ ತರಹದ ಕೆತ್ತನೆಗಳು ನಮಗೆ ಇಲ್ಲಿ, ಅಂದರೆ ಡಿಸೈನ್ಸ್ ಬೇರೆ, ಬಟ್ ಆ ಒಂದು ಕಲ್ಚರಲ್ ಹೆರಿಟೇಜ್ ಅಂತ ಏನು ಹೇಳ್ತೀವಿ ಅದು ಸರ್ವೇ ಸಾಮಾನ್ಯ. ಇದು ಈಗ ನಾವು ಬಾಗಿಲು, ಅಂದರೆ ರಾಜಬೀದಿಗೆ ಒಂದು ಬಾಗಿಲು ಅಂತೀವಲ್ಲ, ಆ ತರಹದ ಬಾಗಿಲು. ಈ ಬಾಗಿಲಲ್ಲೂ ಕೂಡ ನೀವು ನೋಡ್ಬೋದು ಸುಂದರವಾದ ಕೆತ್ತನೆಗಳು. ಸೊ ನೋಡಿ ಎಷ್ಟು ಅದ್ಭುತವಾಗಿದೆ. ನಾವು ಈ ಚಿತ್ರದುರ್ಗದಲ್ಲಿ ದೊಡ್ಡ ದೊಡ್ಡ ಇದನ್ನು ನೋಡ್ತೀವಲ್ಲ, ಅಂದರೆ ಏನು ಆನೆ ಬಾಗಿಲು, ಇದ್ರ ರಂಗಯ್ಯನ ಬಾಗಿಲು, ಆ ತರಹದ ಬಾಗಿಲೇ ಈ ತರಹದ ಒಂದು ರಾಜಬೀದಿಯ ಬಾಗಿಲು ಅಂತ ಹೇಳ್ಬೋದು. ಸೊ ಯಾವ ಲೆವೆಲ್ಲಿಗೆ ಬಿಸಿಲಿದೆ ಅಂತ ಹೇಳಿದ್ರೆ ಇಲ್ಲಿ, ಓ ಮೈ ಗಾಡ್, ಕುಡಿಯೋಕ್ಕೆ ನೀರು ತೊಗೊಂಬರಲಿಲ್ಲ. ಎಸ್ಪೆಷಲಿ ORS ಎಲೆಕ್ಟ್ರೋಲೈಟ್ಸ್ ಇಟ್ಕೊಂಬಂದರೆ ಬದುಕ್ತೀರಾ, ಇಲ್ಲ ಹೇಳಿದ್ರೆ ಈ ಬಿಸಿಲಲ್ಲಿ ಸತ್ತೋಗ್ತೀರಾ. ಹೆವಿಲಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ನೀರು ಇಟ್ಕೊಂಬರ್ಬೇಕು. ಜ್ಯೂಸಸ್ ಇಟ್ಕೊಂಬನ್ನಿ, ಆರೆಂಜು ಎಸ್ಪೆಷಲಿ. ಅಟ್ಲೀಸ್ಟ್ ಏನೂ ಇಲ್ಲ ಅಂತ ಹೇಳಿದ್ರೆ ORS, ದಟ್ ಈಸ್ ದ ಬೆಸ್ಟ್ ಆಪ್ಷನ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಇದ್ದ ಹಾಗೇ ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದ ಪಕ್ಕ ಬೀದಿ ಇದೆ, ಅಂದರೆ ರಾಜಪಥ, ಕೊಲೊನೇಟೆಡ್ ಸ್ಟ್ರೀಟು. ಆ ಕೊಲೊನೇಟೆಡ್ ಸ್ಟ್ರೀಟನ್ನು ದಾಟಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನದಿ ಇದೆ. ಅಂದರೆ ನದಿ ಇದು ಎಲ್ಲ ಅಂದರೆ ಈ ಬೆಟ್ಟಗಳಿಂದ ಹರಿದು ಬರ್ತಕ್ಕಂತಹ ನೀರನ್ನು ಚಾನಲೈಸ್ ಮಾಡಲಿಕ್ಕೆ ಮಾಡಿರುವಂತಹ ಒಂದು ಚಾನಲ್. ಸೊ ಈ ನದಿ ಇಲ್ಲಿನ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಈ ನದಿಯನ್ನು ಬಳಸಲಿಕ್ಕೆ ಇಲ್ಲಿ ಎಷ್ಟು ಸುಂದರವಾದಂತಹ ಮೆಟ್ಲುಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಈ ರೋಡಲ್ಲಿ ಇರ್ತಕ್ಕಂತಹ ರಾಜಪಥದಲ್ಲಿ ಅಥವಾ ಈ ಪೆಟ್ರಾ ನಗರದಲ್ಲಿ ಅಂದಿನ ಕಾಲದಲ್ಲಿ ಇರ್ತಕ್ಕಂತಹ ಜನ ಈ ಒಂದು ರೋಡನ್ನು ಬಳಸಿ, ಈ ಮೆಟ್ಟಿಲುಗಳನ್ನು ಬಳಸಿ ಇಲ್ಲಿಗೆ ಬಂದು ಅವರು ಅದನ್ನು, ಅಂದರೆ ಈ ನದಿಯನ್ನು ಉಪಯೋಗಿಸ್ಬೋದಾದಂಥ ಒಂದು ಸುಂದರವಾದ ನಗರ ಇಂಜಿನಿಯರಿಂಗ್ ಅಥವಾ ನಗರದ ಒಂದು ಪರಿಕಲ್ಪನೆ ಎಷ್ಟು ಅದ್ಭುತವಾಗಿದೆ ನೋಡಿ. ಇಲ್ಲಿ ನೋಡಿ, ಲೋಕಲ್ ಟ್ರೆಡಿಷ್ನಲ್ ಜೋರ್ಡನ್ ವಸ್ತುಗಳು ಯಾವ ಥರ ಇದೆ, ಒಂದಕ್ಕಿಂತ ಒಂದು ಫುಲ್ಲು ಆಕರ್ಷಕವಾಗಿದ್ದಾವೆ. ನೋಡಿದ್ರೆ ಎಲ್ಲವನ್ನು ತಗೋಬೇಕೇನೋ ಅನಿಸುತ್ತೆ. ಈ ಜೋರ್ಡನ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಟ್ರೆಡಿಷ್ನಲ್ ಆರ್ಟ್ ಅಂತ ಹೇಳಿದ್ರೆ ಈ ಥರ ಮೊಸಾಯಿಕ್ ವರ್ಕ್ಸ್ ಆ್ಯಕ್ಚುಲಿ. ಸೊ ಈ ತರಹದ ಪಿಂಗಾಣಿ ವಸ್ತುಗಳು ಎಲ್ಲ ಕಡೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತು ಹೆಚ್ಚು ಲೋಕಲ್ ಟ್ರೆಡಿಷನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೋಡಿ, ಮೇಡ್ ಇನ್ ಜೋರ್ಡನ್. Yeah, good. Thank you. So up is the toilet straight, coffee tea to the left, go back to your bar. ಸೊ ನಾವಿಲ್ಲಿ ಇವಾಗ ಮಧ್ಯ ಪೆಟ್ರಾಗೆ ಹೋಗೋಕ್ಕಿಂತ ಮುಂಚೆ ಸುವೇನಿಯರ್ ಶಾಪ್ಸಿಗೆ ಬಂದಿದ್ದೀವಿ. ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಇದೆಲ್ಲ ಟ್ರೆಡಿಷ್ನಲ್ ಮೊಸಾಯಿಕ್ ವರ್ಕ್ ಅಂತ ಕಾಣುತ್ತೆ. ಸೊ ನೋಡಿ, ಸಖತ್ತಾಗಿದೆ.
अलादीन। ये तो घर पे है, रोमा ने लेके आए हैं। सो ये रोमन गेट है जराश सिटी के लिए। It's Romans. ओके, ओ दिस इज द वन। वाओ, It's like Athens. सुयोग हम अभी किधर वो देखने के लिए जा रहा है क्या? So it's a good around 1 hour we spent in a car with the Camry. Yes. And now we just reached to the parking lot of Jerash. Now we are entering to the great old Roman city, and we just came to know that it's like a very big festival happening in Jerash called as the Jerash Festival, where a lot of famous singers around the globe they are coming here and they are doing the singing for the same. So it's good. Now we will just enter inside the Jerash and how see the Romans build this great city. I think so we are getting some feelings where we have visited last year in Greece, Athens. So we Jerash का entry door है. You can find a visitor fee for golden in यहाँ पे हम tickets लेंगे. Allah يكرمك يا حبيبي. ये है मिनिस्ट्री ऑफ टूरिज्म एंड एंटिक्विटीज. आइसक्रीम और आप जहाँ पे एंट्री में देखोगे आप बहुत सारा आपको शॉप्स मिलेगा जहाँ पे आप लोकल चीज़ें आप खरीद सकते हो. ये पूरा का पूरा ये हर जगह टूरिज्म जैसा है। हाँ. वैसा ही है। चलो, Let's start our trip. यस। We are entering to the site now. तो दिस इज एंशिएंट जराश का है। वो क्रिश्चियनिटी वाज नोन इन जराश बाय 3 कुछ है। ये क्या है? अच्छा है, मैं इधर से पोस्ट दे सकता हूँ आपको। वाओ, जराश, लव यू। यस, विल गो टुवर्ड्स द रोम सिटी। ये आप अभी देख रहे हो कि ये एंट्रेंस है और अभी हम अंदर एंट्री लेंगे. तो यहीं से हमें एक्चुअली फील आ रहा है कि ये बहुत पुराना है, मतलब हज़ारों साल का इसको हिस्ट्री है जैसे हमने देखा एथेंस में. वो ये पूरा रोम सिटी का नाम ही जराश है एक्चुअली। हाँ. हाँ ना? यस. Yes. So we can see the very old structures here. So these I think so building blocks for their village, and we can see a lot of are spreaded over here around. ये पूरा हमारा मतलब इंडिया में टेंपल में क्या बनाते हैं ना, वो ऐसा है ना? हाँ. ಈ ದೇವಸ್ಥಾನದಲ್ಲಿ ಫುಲ್ಲು ಕುಸುರಿ ಕೆತ್ತನೆಗಳನ್ನ ಕೆತ್ತತಾರಲ್ಲ ಕಲ್ಲಲ್ಲಿ, ಆ ಥರ ಇದೆ ಇದು. ಸೊ ಪೂರಾ ಕಾ ಪೂರಾ ಇಟ್ ಈಸ್ ಜಸ್ಟ್ ಲೈಕ್ ಈ ಕರ್ನಾಟಕದಲ್ಲಿ ಹಾಳು ಹಂಪಿ ಇದೆಯಲ್ಲ, ಆ ಥರ ಒಂದು ಕಾಲದಲ್ಲಿ ಗತವೈಭವದ ಇತಿಹಾಸ ಹೇಳ್ತಕ್ಕಂತಹ ಜಾಗ ಇವತ್ತು ಹಾಳು ಬಿದ್ದು ಆರ್ಕಿಯಾಲಜಿಕಲ್ ಸೈಟ್ ಆಗಿದೆ. ಒಂದೊಂದ್ಸರಿ ನೋಡ್ಲಿಕ್ಕೆ ತುಂಬಾ ಬೇಜಾರಾಗತ್ತೆ. तो ये जो साइट है अभी सिंदूर, ಇಲ್ಲಿ ನೋಡ್ತಾ ಇರುವಂತದ್ದು ಶವ ಸಂಸ್ಕಾರ ಮಾಡ್ಲಿಕ್ಕೆ ಅಂತ ಮಾಡಿಟ್ಟಿರೋ ಜಾಗ. ಸೊ ಇಲ್ಲಿ ತಗೊಂಡು ಹೋಗಿ ಹೆಣಗಳನ್ನ ಕಲ್ಲಿನ ಒಂದು ಬಾಕ್ಸ್ ಅಲ್ಲೇ ಹಾಕಿ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದ್ರ ಒಳಗಡೆ ಇಡ್ತಾ ಇದ್ರು. ಸೊ ಇಲ್ಲಿ ನೀವು ಇದು ಹೆಣಗಳನ್ನ ಹೂಳ್ತಾ ಇದ್ದಂತಹ ಜಾಗ ಯಾವ ತರ ಇದೆ ನೋಡಿ. ಇಲ್ಲೂ ಅಷ್ಟೇ, ಒಂದು ಕಾಲದಲ್ಲಿ ಇದು ಸ್ಮಶಾನ ಅನ್ನೋದಕ್ಕಿಂತ ಏನಂತಾರೆ. ये सिंदूर कहाँ पे अभी हम, वेयर आर वी? So ये
एक्चुअली जराश सिटी का अंदर है ये मेन डोर। ये इंडिया में हम फोर्ट के मेन डोर होता है ना, हाँ ऐसा मेन डोर है। ये Okay. डोर पार करके आएगा तो हमारा फोर्ट जैसे ही है, लेकिन ये रोमन विलेज है, जराश सिटी है। आप ये इधर देख सकते हैं, ये पूरा का पूरा 1 2 3 4 क्या देख रहे हैं ना, हाँ। ये ऑलमोस्ट 10 to 15 शॉप्स है। अच्छा। ऑलमोस्ट 2 मतलब 2 सेंचुरी, सेकेंड सेंचुरी 250 BC बिफोर क्रिस्ट ये जगह को कल्चरल सिटी जैसा बना दिया। और इधर पूरा का पूरा क्राफ्टमैनशिप इधर बैठ के उसका मतलब ये क्या भेजना है वो भेज रहा था। कितना अच्छा माहौल देखो। मतलब हमारा हम्पी है ना कर्नाटका का, हम्पी में भी ऐसे ही है, पूरा का पूरा ऐसा एक स्ट्रीट है वो मतलब पुराना, उधर गोल्ड सिल्वर डायमंड पूरा भेजते थे। ऐसे ही रोमन सिटी में ये शॉप्स है। और एक अच्छा जगह आपको दिखाता हूँ, आइए इधर। ये सोचो सेकेंड सेंचुरी में कितना कल्चरल रिच, ये आप सोच भी नहीं सकता है। ये देख लो, हम अभी गाना बोलते हैं ना, गाना का मतलब ऑयल प्रेस करके कोल्ड प्रेस ऑयल बनाते हैं ना, हाँ ऐसा ऑयल बनाने के लिए इधर देखो ये ऑयल प्रेस है। ये भी ऑलमोस्ट लाइक मोर देन फर्स्ट एंड सेकेंड सेंचुरी बिटवीन का है। ये देखो कितना अच्छा बनाया है, मतलब वो पूरा। ये गांव में जब जैसे आप एंट्री करोगे तो उसके बाद में आपको ये शॉपिंग कॉम्प्लेक्स दिखेगा। सो यहाँ पे आप शॉपिंग करके आपके घर में लेके जा सकते हो, जैसे रोजमर्रा की चीजें जो लगती है हमें खाने पीने के लिए, या जो भी हमें डेली वेजेस लगते थे, यहाँ से हम खरीद करके फिर अपने गांव में जाते थे। तो ये लाइक एंट्री ऑफ सिटी है। यहाँ पे आपको पूरा शॉपिंग का यहाँ पे मैंने ऑप्शन दिया था। और आपके लेफ्ट साइड में जो है ये पूरा मिलिट्री बैरक्स था, मतलब जो आने जाने वाले लोगों पे भी वो इधर मतलब छुपा के रख के किसी हाँ। ना किसी एनिमी आएगा तो उसको देखकर मतलब प्रोटेक्ट करने के लिए। करेक्ट। तो मिलिट्री बैरक्स है यहाँ पे, मतलब आने जाने वाले कौन है गांव में उन पे भी नजर रखते थे। और ये जो शॉप्स वगैरह उसका प्रोटेक्शन वगैरह भी होता था इनसे। तो ये मिलिट्री बैरक एंड शॉपिंग कॉम्प्लेक्स, मतलब ये सेफ्टी भी होगा, इधर शॉपिंग भी होगा, मतलब वो नजर रखने के लिए। करेक्ट। It is kind of like before entering our village itself, we can do some shopping यस and then go inside the village. या और else like विलेज के बाहर जाने के वक्त, अलग सिटी जाने के वक्त उधर भी शॉपिंग करके निकाल सकते हैं। So basically it's like a security checkpoint we can say, हाँ, along with the shopping complex. So that kind of structure you can see right now. अभी देखने के लिए कितना अच्छा लग रहा है। यू इमेजिन उस समय में ऑलमोस्ट लाइक जब इनका गोल्डन एरा जब हाँ, होगा हाँ। तब जाके तो बहुत खूबसूरत ये रहेगा। देखो पानी का शायद हाँ टंकी होगा। हाँ, ये तो ऐसे ही दिख रहा है ये। और ये शायद अभी हम रोमन थिएटर की तरफ बढ़ रहे हैं अभी। हाँ, तो जैसे हमारा गांव का हम कल्चर जो फॉलो करते हैं, एक बड़ा टेम्पल रहता है हमारा गांव का, जो मेन गांव देवता वगैरह रहती, तो वैसे भी यहाँ पे आपको अलग अलग छोटे छोटे मंदिर दिखेंगे। तो अपना जो लेफ्ट साइड में है ये है द नाओस ऑफ जियस। तो नाओस इसका वर्ड का मतलब ग्रीक में होता है टेम्पल। तो अभी हम है ये साइड पे खड़ा, ये है द नाओस ऑफ जियस, मतलब नाओ जियस का टेम्पल। तो ये साइड देख सकते हैं। तो ये श्राइन था, बेसिकली लोग यहाँ पे आके वर्शिप करते थे, पूजा पाठ करते थे। और यहाँ पे इन्होंने वही बताया कि यहाँ पे बिशप्स हाउस भी था, तो यहाँ पे इनके बिशप भी रहते थे। ठीक है सिंधुरा? It is just like once upon a time, it is a temple where exactly the worship was going on Yes. of JS. ये तो बड़ा मंदिर है, और ये क्या क्या दिख रहा है, ये छोटा छोटा मंदिर है। अभी तो पूरा ये एक्चुअली उधर लिखा था सुयोग, हाँ around 750 AD, like in the 7th century there was a big earthquake. ओके। So in the earthquake पूरा का पूरा ये खत्म हो गया, मतलब डिस्ट्रॉय हो गया। अच्छा, हाँ, बट जो भी बाकी बचा हुआ जो साइड है वो भी बहुत खूबसूरत दिख रहा है हमें यहाँ से। हम इमेजिन कर सकते हैं कितना रिच रहेगा ये कल्चर था। यस। हाँ, इधर टेम्पल है, टेम्पल के बाजू में थिएटर है। चलो उधर थिएटर कैसा दिखेगा देखते हैं। हाँ ಅಲ್ಲಿ ನೋಡ್ತಾ ಇರೋದು ಓವಲ್ ಪ್ಲಾಜಾ। ಸೊ ಓವಲ್ ಪ್ಲಾಜಾ ಅಂತ ಹೇಳಿದ್ರೆ ನಾವ್ ಇವಾಗ ಏನು ಸರ್ಕಲ್ ಕಾಣಿಸುತ್ತೆ ಆ ತರ ಸರ್ಕಲ್ ಅದ ಆಕ್ಚುಲಿ।
ಸೊ ಆ ಸರ್ಕಲ್ಲು ಜರಾಸ ಸಿಟಿಗೆ ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಮಾಡಿರೋವಂಥದ್ದು, ರೋಡನ್ನು ವೈಡ್ ಮಾಡಲಿಕ್ಕೆ. ಸೊ ಇಲ್ಲಿ ನೋಡ್ಬೋದು, ಈ ನಾವು ಟೆಂಪಲ್ ಆಫ್ ಜಿಯಸ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ ತರಹದ ಒಂದು ಭವ್ಯ ನೋಟ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿ. ಇಲ್ಲಿ ಕೆಳಗಡೆ ನಮಗೆ ಸಿಗುವಂಥದ್ದು ಸಣ್ಣ ಸಣ್ಣ ದೇವಸ್ಥಾನಗಳು. ಸೊ ಅದ್ರ ಪಕ್ಕ ಇಡೀ सिंधु राजा ऊपर बहुत अच्छा साइड है. ಇದು ರೋಮನ್ ಥಿಯೇಟರ್. Phone is there. ಸೊ ಇಲ್ಲಿ ಜನ ಎಲ್ಲ ಹತ್ತಿ ಕುತ್ಕೊಂಡು ನಾವಿವಾಗ ಏನು ರಂಗಮಂದಿರ ಓಪನ್ ಇಯರ್ ಥಿಯೇಟ್ರ್ ಅಂತೀವಲ್ಲ, ಆ ರೀತಿ ಓಪನ್ ಇಯರ್ ಥಿಯೇಟ್ರ್ ಇದು. ಸೊ ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಕುತ್ಕೊಳ್ಳಿಕ್ಕೆ ಜನರಿಗೆ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಕುತ್ಕೊಂಡು ಜನ ಫಂಕ್ಷನ್ಸ್ ಅಥವಾ ಏನಾದರೂ ನಡೆದ್ರೆ ಇಲ್ಲಿ ನಡೆಯುವಂತಹ ಫಂಕ್ಷನನ್ನು ನೋಡ್ಲಿಕ್ಕೆ ಮಾಡಿರೋಂಥ ಜಾಗ ಇದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇದು ರೋಮನ್ ಥಿಯೇಟರ್. ರೋಮನ್ ಥಿಯೇಟ್ರ್ ಮಾಡೋದು ಯಾವ ಥರ ಮಾಡಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಆಗಲಿಕ್ಕೆ ಅಂತ ಹೇಳಿದ್ರೆ ಈ ಓಪನ್ ಇಯರ್ ಥಿಯೇಟ್ರ್ ಈಗಿನ ಏನು ಪರಿಕಲ್ಪನೆ ಇದೆ ಅದೇ ಥರದ ಓಪನ್ ಇಯರ್ ಥಿಯೇಟ್ರ್ ಇದು. ಸೊ ಅಲ್ಲಿ ನೀವು ನೋಡ್ಬೋದು, ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸ್ಟೇಜ್ ಕೂಡ ಇದೆ. ಸ್ಟೇಜ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ನಾವೇನು ನೋಡ್ತಾ ಇದ್ದೀವಿ ಈ ಜಾಗದಲ್ಲಿ ನಮಗೆ ಪರ್ಫಾರ್ಮೆನ್ಸ್ ನಡೆಯುತ್ತೆ. ಈಗಲೂ ನೋಡ್ಬೋದು ನೀವು, ಅಲ್ಲಿ ವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ. ಸೊ ಈಗಿನ ಕಾಲದಲ್ಲಿ ವಾದ್ಯಗಳನ್ನು ನುಡಿಸೋದೇ ನಮಗೆ ಇಷ್ಟು ಎತ್ತರ ಇದ್ದು ಇಷ್ಟು ಸುಲಲಿತವಾಗಿ ಸುಶ್ರಾವ್ಯವಾಗಿ ಕೇಳಿಸ್ತಾ ಇದೆ. ಸೊ ಆಗಿನ ಕಾಲದಲ್ಲಿ ಮೈಕ್ಗಳಿರ್ತಿರಲಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನುಡಿಸ್ತಾ ಇದ್ದರೆ ಆ ಸೌಂಡು ಮೇಲೆ ಕೂತಿರುವಂತಹ ತುದಿಗೆ, ಇಲ್ಲಿ ಕೂತಿರುವಂತಹ ಜನರಿಗೂ ಕೂಡ ಅದು ತಲುಪಬೇಕು ಅನ್ನೋ ಸಲುವಾಗಿ ಈ ತರಹದ ಒಂದು ಕನ್ಸ್ಟ್ರಕ್ಷನನ್ನು ಆಗಿನ ಕಾಲದಲ್ಲಿ ಮಾಡಿದ್ದಾರೆ. ಸೊ ನೋಡಿ, ಆಮೇಲೆ ನಾವು ಇವಾಗ ಟೆಂಪಲ್ ಆಫ್ ಆರ್ಟಿಮಿಸ್ನ ನೋಡಲಿಕ್ಕೆ ಹೋಗೋಣ. ಸೊ ನಾವು ಇವಾಗ ಹೋಗಿ ಬಂದಿದ್ದು ಟೆಂಪಲ್ ಆಫ್ ಜ್ಯೂಸ್. ಸೊ ರೋಮನ್ ನಾಗರಿಕತೆ ಅಥವಾ ರೋಮನ್ನರ ಚರಿತ್ರೆಯನ್ನು ಓದಲಿಕ್ಕೆ ಒಂಥರ ಖುಷಿ ಆಗುತ್ತೆ ನಾವು. ಯಾಕೆ ಅಂತ ಹೇಳಿದ್ರೆ ಗ್ರೀಕನ್ನ ನಾವು ಕಲ್ಪನೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ನಾನು ಹೋದ್ಸರಿ ಗ್ರೀಕ್ ಅಥೆನ್ಸಿಗೆ ಹೋದಾಗ ಇದೇ ತರಹದ ಭವ್ಯವಾದ ದೊಡ್ಡ ದೊಡ್ಡ ಕಂಬಗಳು ಎಲ್ಲ ಕಡೆ ಇರ್ತಿತ್ತು. ಹಾಗೇನೆ ಇಟಲಿ. ಸೊ ನಾವು ರೋಮ್ ನಾಗರಿಕತೆ ಎಲ್ಲೆಲ್ಲಿದೆ ಎಲ್ಲ ಕಡೆ ಹೋದ್ರೂ ನಮಗೆ ಈ ತರಹದ ಭವ್ಯವಾದ ಅಂದರೆ ಸ್ಟ್ರಕ್ಚರ್ಸು, ಆರ್ಕಿಟೆಕ್ಚರನ್ನು ನಾವು ನೋಡ್ಬೋದು. ಸೊ ಉದಾಹರಣೆಗೆ ನಾನು ಹೋದ್ಸರಿ ಇಟಲಿಗೆ ಹೋದಾಗ ರೋಮ್ನಲ್ಲಿ ಇರ್ಬೋದು, ರೋಮ್ ಫುಲ್ಲು ಅಲ್ಲಿ ಆ ರೋಮ್ ಸಿಟಿ ಏನಿದೆ ಆ ಸಿಟಿ ಪೂರ್ತಿ ಅದೇ ಥರ ಇತ್ತು. ಅದ್ರ ಜೊತೆಗೆ ಗ್ರೀಸಿಗೆ ಹೋದಾಗ ಅಥೆನ್ಸಲ್ಲಿ ಅಲ್ಲಿ ಕೂಡ ಇದೇ ತರಹದ ಭವ್ಯವಾದ ದೊಡ್ಡ ದೊಡ್ಡ ಕಂಬಗಳು ಇರ್ತಿತ್ತು. ಸೊ ಇವನ್ನೆಲ್ಲ ನೋಡಿದ್ರೆ ನಮಗೆ ಅಂದರೆ ಯಾವುದೇ ಒಂದು ರಾಜ ಮನೆತನ ಅಥವಾ ಕಿಂಗ್ಡಮ್ ಇತ್ತು ಅಂದರೆ ಅವರ ಎಲ್ಲ ಕಲ್ಚರು ಆಲ್ಮೋಸ್ಟ್ ಸೇಮೇ ಇರುತ್ತೆ. ನಾವಿವಾಗ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಕರ್ನಾಟಕದಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಆ ದೇವಸ್ಥಾನ ಯಾರ್ದು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು ವಿಜಯನಗರಕ್ಕೆ ಸೇರಿದ್ದು, ಹೊಯ್ಸಳರಿಗೆ ಸೇರಿರೋದು, ಹಾಗೆ ಇದು
ಚಾಲುಕ್ಯರಿಗೆ ಸೇರಿರೋದು. ಯಾಕೆ ಹೇಳಿದ್ರೆ ಅವ್ರದ್ದು ಒಂದು ಟಿಪಿಕಲ್ ವಾಸ್ತುಶಿಲ್ಪ ಇರುತ್ತೆ. ಅದೇ ತರಹನೇ ಈ ರೋಮನ್ನರ ವಾಸ್ತುಶಿಲ್ಪ ಈ ತರಹದ ಭವ್ಯವಾದ ದೊಡ್ಡ 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 ಕಂಬಗಳು. ಮತ್ತೆ ಸೊ ದಿಸ್ ಇಸ್ ಮೂವಿಂಗ್ ಕಾಲಮ್. Yes, look, spoon. Come back to your finger. You feel it's moving. Put your finger. No, put your finger under the column. Oh my. Don't worry. Put. It's fine. No. Put your finger. You feel. No, I can feel it. It's just joking. Come give me smile. I see you very scared. No, of course. Yeah. This is a huge monolithic like Where are you from? India. India, strong people fly. We can fly, but Yeah, it is you very gotta fly, so don't worry. but it is very dangerous. Yeah, no dangerous. बोल रहा है- Put your finger, don't worry. देखो ये भैया बोल रहे हैं मेरा हाथ को इसके नीचे रखने के लिए. ये अरे ये तो मूविंग कॉलम है. नहीं ऐसा मत करो. एक बार वो नीचे आएगा तो ये देखो. ओ माय गॉड, जस्ट बिकॉज ऑफ विंड से ये चल रहा है. सुयोग. ये देखो मेरा फिंगर, आप देखो यहाँ पे आपको महसूस होगा कि देखो कॉलम मूव हो रहा है. हाँ नहीं मूव हो रहा है. हाँ. लेकिन ये बस बिना किसी के हेल्प से ये मूव हो रहा है. मतलब ये बस व्हाट इज दिस लाइक विंड गाड़ी. This is flexible. When you come earthquake, it's be moved with the earthquake, not you fall down. ओके. ओ इवन अर्थक्वेक इट डिडंट Also, फॉल. yes, when you come earthquake, it's be moved with the earthquake, not you fall down. And this is the stone. Is music. Look, listen. इतना बड़ा पत्थर विदाउट एनी एंकरेज इट इज स्टैंडिंग. Look the stone. This is empty, hollow. Is empty. This is empty, is hollow. It was, you put the up of the column. When you come earthquake, it's doing the ನಾವು sound. ಹಂಪಿಯಲ್ಲಿ ನಾವು ಸಂಗೀತ ಕಲ್ಲುಗಳು ಏನು ನೋಡ್ತೀವಿ ವಿಜಯನಗರ ವಿಜಯ ವಿಠಲ ದೇವಸ್ಥಾನದಲ್ಲಿ ಅದೇ ತರಹದ ಸಂಗೀತದ ಕಲ್ಲು ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಕಲ್ಲಲ್ಲಿ ನಾವು ನಾದ ಯಾವ ಥರ ಹೊರಡುತ್ತೆ ಅಂತ. ಒಂಥರ ನೇಚರ್ಸ್ ಮಿರಾಕಲ್. ನೋಡೋಣ ಬನ್ನಿ ಇನ್ನು ಒಳಗಡೆ ಏನೇನಿದೆ ನೋಡ್ತಾ ಹೋಗೋಣ. ಸೊ ನಾವಿವಾಗ ಹರಿಕಂನ ಒಳಗೆ ಗರ್ಭಗೃಹದ ಒಳಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ನೋಡ್ಬೋದು ಈ ಜಾಗ ನಾವೇನು ಹೋಗ್ತಾ ಇದ್ದೀವಿ ಮುಂಚೆ ಕೇವಲ ಇವರಿಗಷ್ಟೇ, ಯಾರಿಗೆ ಪ್ರೀಸ್ಟಿಗಷ್ಟೇ ಅಂದರೆ ಪೂಜಾರಿಗಷ್ಟೇ ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇರ್ತಾ ಇತ್ತು. ಬಟ್ ಈಗ ನಾವು ಎಲ್ಲರೂ ಹೋಗ್ಬೋದು. ಫುಲ್ಲು ಕತ್ಲು. This is the vault, yes. This is vents. ಫುಲ್ ಕತ್ಲು ಇಲ್ಲಿ. 22 meters, 6 rooms. 2 rooms here, 2 rooms here, and 2 inside. अंदर देख ले, बैट्स भी अंदर. क्या? This is vents. ओके. You see the vents? See? हाँ हाँ. Up. ओह. It's using for the massage. Okay. Yes. Or if you like to be flexible, this is you get any energy you don't like it, so from your body. Negative energy. Yes, negative. So this is one moon stones. You calling moon stones. When you come in the sun, is change the colors. And this is in here different gemstones. Lapis lazuli. Lapis lazuli is inside is gold, but when you like to get the gold, it's pay more money. So you keep it inside of the stones. This is amethyst stones. Amethyst. Tiger eyes. Tiger eyes.
all of that stones is from Jordan. No shop, no tax, no commission, no anything. I give you good price. And this is in here, different also stuff in there. Yes, different stuff. Very, very, very good price. ಸಿ ನಮ್ಮ ಕರ್ನಾಟಕದಲ್ಲಿ ಕರ್ಗಡುಬು ಮಾಡ್ತೀವಲ್ವಾ, ಕರ್ಗಡುಬು ಥರ ಇದೆ. ಲೆಟ್ ಸಿ. ಬಟ್ ಇದು ಯಾವುದೋ ಚೀಸ್ ಸಮಥಿಂಗ್ ದೇ ಟೋಲ್ಡ್. ये क्या है भैया? सर व्हाट इज दिस यू टोल्ड? Cheese. No, the dish name. Borak. Borak. This is borak, not karjikai. You can see cheese ಇದೆ. Good. Pune district. ರೋಮನ್ ಥಿಯೇಟ್ರಿಗೂ ಕೂಡ ಎಂಟ್ರಿ ಟಿಕೆಟ್ ಇದೆ. ಆಲ್ಮೋಸ್ಟ್ 2 JD ಅಂದರೆ ಜೋರ್ಡನ್ ದಿನಾರ್. ಸೊ ಇದನ್ನು ತೊಗೊಂಡು ನಾವಿವಾಗ ರೋಮನ್ ಥಿಯೇಟ್ರ್ ಕಡೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ. ಆಲ್ಮೋಸ್ಟ್ ನಾವು ಜರಾಶಲ್ಲಿ ಏನು ನೋಡಿದ್ವಲ್ಲ ಅದೇ ತರಹದ ಮಾನ್ಯುಮೆಂಟು ಅಂದರೆ ಥಿಯೇಟರು. ಹೋಗೋಣ, ಒಳಗಡೆ ಹೋಗಿ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ನಾವು ಅಲ್ಲಿ ಹಾಗೆ ಏನು ನೋಡೋದ್ವಲ್ಲ ರೋಮನ್ ಥಿಯೇಟ್ರ್ ದೊಡ್ಡದು, ಅದೇ ತರಹದ್ದು ಇದೊಂದು ಥಿಯೇಟ್ರು. ಅಲ್ಲಿ 6,000 ಜನ ಕುತ್ಕೊಳ್ಳಿಕ್ಕೆ ಜಾಗ ಇದ್ದರೆ ಇಲ್ಲಿ ಮ್ಯಾಕ್ಸಿಮಮ್ ಒಂದು 500ರಿಂದ 1,000 ಜನ ಕುತ್ಕೊಳ್ಬೋದು. ದೊಡ್ಡ ದೊಡ್ಡ ಪರ್ಫಾರ್ಮೆನ್ಸ್ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಣ್ಣ ಸಣ್ಣ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅಂತ ಹೇಳಿ ಮಾಡಿಟ್ಟಿರೋ ಜಾಗ. ಇಲ್ಲೂ ಕೂಡ ಇಲ್ಲಿ ನೋಡ್ಬೋದು ನೀವು. ಅಲ್ಲಿ ಥರ ಅಂದರೆ ಅಪ್ಪರ್ ಕ್ಲಾಸು ಮಿಡಲ್ ಕ್ಲಾಸು ಆ ಥರದ್ದು ಯಾವುದೂ ಹೈಯರಾರ್ಕಿ ಇಲ್ಲ. ಇರೋದು ಇಷ್ಟೇ ಜನ ಮೀಡಿಯಮಾಗಿ ಕೂತ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ಥಿಯೇಟ್ರಿಗೆ ಸ್ಟೇಜ್ ಇದೆ. ಮತ್ತು ಇಲ್ಲಿ ನೋಡ್ಬೋದು ಅಂದರೆ ಪ್ರೇಕ್ಷಕರು ಅಂದರೆ ಏನು ನೋಡಲಿಕ್ಕೆ ಬರೋರಿಗೆ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಇದೆ. ಹಾಗೆ ಚೇಂಜಿಂಗ್ ರೂಮ್ಸ್ ಇದೆ ಮತ್ತು ಸ್ಟೇಜ್.